ಸುಮಾರು 3-4 ದಿನದಿಂದ ಮುಂಬೈನ ರೆಸಾರ್ಟ್ಗೆ ಹೋಗಿ ಅತೃಪ್ತ ಶಾಸಕರು ಸೇರ್ಕೊಂಡಿದ್ರು. ಇದೀಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಮಧ್ಯಾಹ್ನದೊತ್ತಿಗೆ ಬೆಂಗಳೂರಿಗೆ ಬರಲಿರುವ ಬಂಡಾಯ ಕಾಂಗ್ರೆಸ್ ಶಾಸಕರು ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಕಂಪ್ಲಿ ಗಣೇಶ್, ಉಮೇಶ್ ಜಾಧವ್, ಶಿವರಾಮ್ ಹೆಬ್ಬಾರ್, ನಾಗೇಂದ್ರ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಇವತ್ತೇ ರಾಜೀನಾಮೆ ಕೊಡ್ತಾರಾ ಕಾಂಗ್ರೆಸ್ ಶಾಸಕರು ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಎಸ್ ವೀಕ್ಷಕರೇ, ಮುಂಬೈ ರೆಸಾರ್ಟ್ನಿಂದ ಇವತ್ತು ಬೆಂಗಳೂರಿಗೆ ಶಾಸಕರು ವಾಪಸ್ ಆಗ್ತಾ ಇದ್ದಾರೆ. 6 ಮಂದಿ ಅತೃಪ್ತ ಕಾಂಗ್ರೆಸ್ ಶಾಸಕರು ಜೊತೆಗೆ 2 ಪಕ್ಷೇತರ ಶಾಸಕರು ಕೂಡ ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಹಾಗಾದ್ರೆ ಬೆಂಗಳೂರಿಗೆ ವಾಪಸ್ ಆದ ನಂತರ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ನಡೀಬಹುದು ಅನ್ನೋದರ ಕುರಿತು ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ಮುಂಬೈನ ರೆಸಾರ್ಟ್ ಎದುರುಗಡೆಯಿಂದ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದವಾಡೆ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ದಿಲೀಪ್, ಈಗಲೂ ಕೂಡ ಈ ಅತೃಪ್ತ ಶಾಸಕರಲ್ಲಿ ಅತೃಪ್ತಿ ಇದೆಯಾ ಅಥವಾ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂತೆ ಕಾಣ್ತಾ ಇದ್ದಾರಾ? ಸಭಾ ಏನಂತಂದ್ರೆ ಈಗಲೂ ಕೂಡ ಅತೃಪ್ತಿ ಎದ್ದು ಕಾಣ್ತಾ ಇರುವಂತದ್ದು. 6 ಜನ ಶಾಸಕರು ಮಧ್ಯಾಹ್ನದ 3 ಗಂಟೆ ಹೊತ್ತಿಗೆ ಬೆಂಗಳೂರು ತಲುಪಿ ಏನಂತಂದ್ರೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತೀವಿ ಅಂತ ಹೇಳ್ಕಂತ ವಿಚಾರವನ್ನ ಇನ್ನೂ ಕೂಡ ದೃಢಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ 2 ಪಕ್ಷೇತರ ಶಾಸಕರು ಕೂಡ ಏನಂತಾರೆ ಜೊತೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಅವರು ರಾಜೀನಾಮೆ ಸಲ್ಲಿಸಂಗಿಲ್ಲ. ಆದ್ರೆ ಇವರು 6 ಜನ ಏನಿದ್ದಾರೆ, ರಮೇಶ್ ಜಾರಕಿಹೊಳಿ ಸಹಿತ ಮಹೇಶ್ ಕುಮಟಳ್ಳಿ 6 ಜನ ಇದ್ರೆ ಎಲ್ಲರೂ ಕೂಡ ಏನಂತಂದ್ರೆ ನಾವು ವಿಶೇಷ ವಿಮಾನದಲ್ಲಿ ಹೋಗಿ ಏನಂತಾರೆ ರಾಜೀನಾಮೆಯನ್ನ ಸಲ್ಲಿಸ್ತೀವಿ ಸ್ಪೀಕರ್ಗೆ ಹಾಗೆ ಅಂತ ಹೇಳ್ತಾರೆ. ಇದು ಬಹಳಷ್ಟು ದಟ್ಟವಾದ ವಿಚಾರ. ಇನ್ನೂ ಕೂಡ ಏನಂತಾರೆ ಆಪರೇಷನ್ ಕಮಲ ಮುಗಿದಿಲ್ಲ. ನಿಮಗೆ ಯಾರು ಹೇಳಿದ್ರು ಆಪರೇಷನ್ ಕಮಲ ಮುಗಿದಿದೆ ಅಂತ ಹೇಳಿ? ಮತ್ತೇನು ಬಲ್ಲ ಮುಳುಗಳನ್ನು ತಿಳಿತಾ ಇದೆ ಅಂತ ಹೇಳಿದ್ರು? ಎಲ್ಲವೂ ಕೂಡ ಏನಂತಂದ್ರೆ ಮುಗಿದು ಹೋದ ಅಧ್ಯಾಯ ಇಲ್ಲ, ಈಗ ಆರಂಭ ಆಗ್ತಾ ಇರುವಂತದ್ದು. ಈಗ ಇವತ್ತೇನಿದೆ ನಾವು ನಮ್ಮ ಏನು ವಿಚಾರನೋ ತಿಳಿಸಿ. ಯಾಕಂತಂದ್ರೆ ನಾಳೆ CLP ಮೀಟಿಂಗ್ ಇರೋದ್ರಿಂದ ಏನಾದರೂ ಆಗ್ಬೋದು, ನಮ್ಮನ್ನ ಪಾರ್ಟಿನ ಸಸ್ಪೆಂಡ್ ಕೂಡ ಮಾಡಬಹುದು ಹಾಗೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವತ್ತು ನಾವು ಏನಂತಾರೆ ಒಂದು ನಿರ್ಣಾಯಕ ಹಂತ ತಲುಪಿದೀವಿ. ಇವತ್ತು 11 ಗಂಟೆ ಹೊತ್ತಿಗೆ ಏನು ಮುಂಬೈನ ಪವಾಯಲ್ಲಿ ಇರ್ತಕ್ಕಂಥ ರೆಸಾರ್ಟ್ ಹೋಟೆಲ್ನಿಂದ ನಾವು ಪ್ರಯಾಣವನ್ನು ಬೆಳೆಸ್ತೀವಿ ಹಾಗೆ ಅಂತ. ಮತ್ತೊಂದು ಕಡೆ ಏನಂತಂದ್ರೆ ಇವರಿಗೆ ವಿಶೇಷ ವಿಮಾನ ಕೂಡ ಏನಂತಂದ್ರೆ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ರೆಡಿ ಆಗಿರುವಂತದ್ದು ಕೂಡ ಈಗ ಸುದ್ದಿ ಆಗ್ತಾ ಇರುವಂತದ್ದು, ನಮಗೆ ಮಾಹಿತಿ ಬರ್ತಾ ಇರುವಂತದ್ದು. ಸಭಾ, ಓಕೆ, ಸದ್ಯದ ಈ ಅತೃಪ್ತ ಶಾಸಕರ ನಡೆಯನ್ನ ನೋಡಿದ್ರೆ ದಿಲೀಪ್, ನಾಳೆ ನಡೀತಾ ಇರುವಂತಹ ಶಾಸಕಾಂಗ ಸಭೆಗೆ ಇವರು ಗೈರಾಗಬಹುದು ಅನ್ನುವಂತಹ ಅನುಮಾನ ಕಾಡ್ತಿದೆಯಲ್ವಾ? ಹೌದು, ಈಗಾಗಲೇ ಏನಂದ್ರೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ರಾಜಕೀಯ ನಡೆ ಏನಿರಬಹುದು, ನಾವು ಏನೇನು ಮಾಡಬಹುದು ಹಾಗೆ ಅಂತ. ಯಾಕಂತಾರೆ ಇಲ್ಲಿ ಕೂತು ಅವ್ರೆಲ್ಲರೂ ಕೂಡ ಅಂತಂದ್ರೆ ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಬಹಳಷ್ಟು ಏನಂತಂದ್ರೆ ಬಿಜೆಪಿಯ ಶಾಸಕರು ಕೂಡ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಇವತ್ತು ಮೀಟಿಂಗ್ ಆದ ನಂತರ ನಾವೆಲ್ಲರೂ ಕೂಡ ಹೊರಡ್ತೀವಿ ಹಾಗೆ ಅಂತೇಳಿ ಹೋಟೆಲ್ ಮೂಲಗಳ ಪ್ರಕಾರ ಏನಂತಾರೆ ಇವತ್ತು 11 ರಿಂದ 12 ಗಂಟೆವರೆಗೆ ಇವರೆಲ್ಲರೂ ಕೂಡ ಏನಂತಾರೆ ಜಾಗವನ್ನು ಖಾಲಿ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಇದು ಬಹಳಷ್ಟು ದೃಢ ಆಗ್ತಾ ಇದೆ. ಏನಂತಂದ್ರೆ ಅವರು ಬೆಂಗಳೂರು ಹೋಗ್ತಾ ಇರುವಂತದ್ದು. ಸಭಾ, ಮತ್ತೆ ಅಲ್ಲಿ ಹೋಗಿ ಅವರ ನಡೆ ಇದೆ, ಅದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂತದ್ದು. ಸಭಾ, ಓಕೆ, ಕಾಂಗ್ರೆಸ್ನ ಹಿರಿಯ ನಾಯಕರು ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಈ ಅತೃಪ್ತರು ತಣ್ಣಗಾದಂತೆ ಕಾಣ್ತಾ ಇಲ್ಲ ಅಲ್ವಾ ದಿಲೀಪ್? ಅಂದ್ರೆ ರಾಜೀನಾಮೆ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದು, ಈಗಾಗಲೇ ಏನಂತಾರೆ ಒಳಗಡೆಯಿಂದ ಬರ್ತಾ ಇರೋದು ಮಾಹಿತಿ ಪ್ರಕಾರ ಏನಂತಂದ್ರೆ ರಾಜೀನಾಮೆ ರೆಡಿ ಇದೀವಿ ನಾವು, ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ನಾವು ಏನಂತಂದ್ರೆ ಯಾವುದು ಆಪರೇಷನ್ ಕಮಲದಿಂದ ಹಿಂದೆ ಉಳಿದಿಲ್ಲ. ನಾವೇನಿದೆ ನಮ್ಮ ತೃಪ್ತಿಯನ್ನು ನಾವು ಹೊರಗಡೆ ಹಾಕ್ತೀವಿ. ಜೊತೆಗೆ ಏನಂತಂದ್ರೆ ಇವತ್ತು 6 ಜನ ಮಾಡ್ತೀವಿ, 19ನೇ ತಾರೀಕಿಗೆ ಮತ್ತೂ ಒಂದು ಟೀಮ್ ಇದೆ, ಅವರು ಕೂಡ ಏನಂತಾರೆ ರಿಸೈನ್ ಅನ್ನ ಮಾಡ್ತಾರೆ. ಹೀಗಾಗಿ ಏನಂತಾರೆ ನಾವು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕಾಗಿ ಏನಂತಾರೆ ನಾವು ಇವತ್ತು ಬೆಂಗಳೂರಿಗೆ ಹೋಗಿ ರಾಜೀನಾಮೆ ಸಲ್ಲಿಸ್ತೀವಿ ಅಂತಕ್ಕಂಥ ಒಳಗಡೆಯಿಂದ ಬರ್ತಾ ಮೂಲಗಳ ಪ್ರಕಾರ ದೃಢವಾಗಿರುವಂತದ್ದು. ಸಭಾ, ಓಕೆ ದಿಲೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.